ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆ ತಿಂಡಿಗೆ ಗಂಜಿ ಮಾಡಿದ್ದೆ. ಈಗ ಮಧ್ಯಾಹ್ನಕ್ಕೆ ಬೆಲ್ಲದ ಜ್ಯೂಸ್ ಮಾಡ್ತಾ ಇದ್ದೀನಿ. ಜ್ಯೂಸ್ ಮಾಡ್ತಾ ಇದ್ದೀನಿ. ಜ್ಯೂಸ್ ಮೇಡಮ್ ಗಂಜಿನ ಕೊಟ್ಬಿಡು. ಬೆಳಗ್ಗೆ ಗಂಜಿ ಮಾಡಿದ್ದೆ, ಈಗ ಜ್ಯೂಸ್ ಮಾಡೋಣ ಅಂದರೆ ಬೇಡ ಅಂತ ಇವ್ರಿಗೆ. ಕೂಲರ್ ಕೊಟ್ಬಿಡು ಜ್ಯೂಸ್. ಅವ್ರಿಗೆ ಅಂತ ಜ್ಯೂಸ್ ಮಾಡ್ತಾ ಇದ್ದೆ. ಬೆಳಗ್ಗೆದೇ ಗಂಜಿ ಮಾಡಿದ್ನಲ್ಲ, ಅದೇ ಬೇಕಂತೆ, ಅದೇ ಕೊಡ್ತೀನಿ. ಅದು ಹೇಗೆ ಮಾಡಿದೆ ಅಂತ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ. ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಜ್ಯೂಸ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಗಂಜಿ ಎಲ್ಲ ಹಾಕ್ಕೊಡ್ತೀನಿ. ಸ್ವಲ್ಪ ಸಜ್ಜೆ ಬೀಜ ನೆನೆ ಹಾಕ್ಕೊತಾ ಇದ್ದೀನಿ, 1-2 ಸ್ಪೂನಷ್ಟು. ಮಧ್ಯಾಹ್ನದ ಹೊತ್ತಲ್ಲಿ ತಗೊಂಡ್ರೆ ತಂಪಾಗಿರುತ್ತೆ ಅಂತ. ಇಬ್ಬರು ಬಂದಿದ್ದರು ಪೇಂಟ್ ಮಾಡೋಕ್ಕೆ. ಅದಕ್ಕೆ ಅವರು ಊಟ ಬೇಡ ಅಂದರು. ಜ್ಯೂಸು ಮಾಡಿಕೊಡೋಣ, ಊಟ ಆದರೂ ಬೇಡ ಅಂದವ್ರೆ ಅಂತ ಮತ್ತೆ ಜ್ಯೂಸ್ ಮಾಡ್ತಾಯಿದ್ದೆ. ಸಕ್ಕರೆದೇ ಹಾಕಿ ಅಂತ ಬೆಲ್ಲದ್ದೇ ಹಾಕ್ತಾಯಿದ್ದೀನಿ. ಆ ಜ್ಯೂಸ್ ಎಲ್ಲ ಆಯಿತು, ಅವ್ರಿಗೂ ಕೊಡ್ತೀನಿ ತಗೊಂಡೋಗಿ. ಚೆನ್ನಾಗಿರುತ್ತೆ ಮಧ್ಯಾಹ್ನದ ಹೊತ್ತು ಅಂತ. ಈಗ ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಬಾರ್ಲಿ ಅಕ್ಕಿ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ ನಾನು. ಚೆನ್ನಾಗಿ 1-2 ಸತಿ ತೊಳ್ಕೊಂಡು ಮೀಡಿಯಮ್ಮು ಈ ಗ್ಲಾಸ್ ತಗೊಂಡು ಈ ಗ್ಲಾಸ್ ತುಂಬ ಹಾಕ್ಕೊಂಡಿದ್ದೆ. ಸಾಕಿಬ್ಬರಿಗೆ ಅಂತ ನೆನ್ಕೊಂಡಿದ್ದೆ ಚೆನ್ನಾಗಿ. ನಾನು ಫಸ್ಟೇ ಮಿಕ್ಸಿಲಿ ಒಂದು ಸ್ವಲ್ಪ ತರಿಯಾಗಿ ಆಡಿಸ್ಕೊತೀನಿ. ನೀರೇನು ಹಾಕೋದು ಬೇಡ. ಒಂಚೂರು ನುಚ್ಚಕ್ಕಿ ಥರ ಬರುತ್ತಲ್ಲ, ನುಚ್ಚು ಥರ, ಆ ಥರ ಆಡಿಸ್ಕೊಂಡ್ರೆ ಸಾಕು. ಈಗ ಮಿಕ್ಸಿ ಆಡಿಸ್ಕೊಂಬಂದಿದ್ದೀನಿ ನೋಡಿ. ಈ ಥರ ಆದರೆ ಸಾಕು. ಈ ಥರ ನುಚ್ಚು ಮತ್ತು ಈ ಥರ ದಪ್ಪಕ್ಕಿದ್ರೆ ಚೆನ್ನಾಗಿರುತ್ತೆ ಗಂಜಿ ಕುಡಿಯೋಕ್ಕೂ. ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಬೇಸಾದರೂ ಆಡಿಸ್ಕೊಬೋದು. ಬೇಯಿಸಿ ಆಡಿಸ್ಕೊಳಕ್ಕೆ ಹೋದರೆ ತುಂಬ ಬಿಸಿ ಇರುತ್ತೆ, ಆರ್ಕೊಳ್ಳಲ್ಲ, ಮತ್ತು ಬ್ಲೇಡೆಲ್ಲ ಇದಾಗುತ್ತೆ ಅಂತ ನಾನು ಫಸ್ಟೇ ಆಡಿಸಿ ಹಾಕ್ಕೊತೀನಿ. ಬೇಸಿಗೆಯಲ್ಲಿ ಯಾವಾಗೂ ಮಾಡ್ತಾಯಿರ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು, ಆರೋಗ್ಯಕ್ಕೂ ಒಳ್ಳೆಯದು, ತಂಪು ಬೇಸಿಗೆ ಟೈಮಲ್ಲಿ ಅಂತೂ. ಮತ್ತು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು ನೀರು. ಮತ್ತು ಆಮೇಲೆ ಬೇಕಾದರೆ ಗಂಜಿಗೆ ನಾವು ಜಾಸ್ತಿ ಹಾಕ್ಕೋಬೋದು. ಈಗ ಇದೇನಾಗುತ್ತೆ ಅಂದರೆ ಉಕ್ಕು ವಿಸಿಲೆಲ್ಲ ಆಚೆಗೆ ಬಂದುಬಿಡುತ್ತೆ ಅಂತ ನಾನು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ನೋಡಿ, ಜಾಸ್ತಿ ನೀರು ಹಾಕಿಲ್ಲ ನಾನು, ಸ್ವಲ್ಪನೇ ಹಾಕಿರೋದು. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು ವಿಸಿಲ್ ಬಂದರೆ ಸಾಕು, ಜಾಸ್ತಿ ಏನು ಬೇಯಬೇಕಾಗಿಲ್ಲ, ನೆನ್ಕೊಂಡಿರುತ್ತಲ್ಲ ಅದಕ್ಕೆ. ಒಂದೇ ವಿಸಿಲ್ಲೇ ಕೂಗಿದ್ರೆ ಸಾಕು. ಮೀಡಿಯಮ್ಮಾಗಿ ಇಕ್ಕೋಬೇಕು ಸ್ಟವ್ವು, ಇಲ್ಲಾಂದರೆ ನೀರೆಲ್ಲ ಆಚೆಗೆ ಬಂದುಬಿಡುತ್ತೆ ವಿಸಿಲಲ್ಲಿ ನೋಡಿ. ಆದರೂ ನಾನು ಸಣ್ಣಕ್ಕೆ ಇಕ್ಕಿದ್ರೂ ವಿಸಿಲಲ್ಲಿ ಸ್ವಲ್ಪ ಬಂದಿದೆ. ತಪ್ಪಲೆಲ್ಲೂ ಬೇಯಿಸ್ಕೊಬೋದು. ನಾನು ಸ್ವಲ್ಪ ಕೆಲಸ ಐತೆ ಅಂತ ಕುಕ್ಕರ್ಗೆ ಇಕ್ಬಿಟ್ಟಿದ್ದೆ. ಚೆನ್ನಾಗಿ ಬೆಂದಿದೆ. ಈಗ ಒಂದೇ ವಿಸಿಲೇ ನಾನು ಕೂಗಿಸ್ಕೊಂಡಿದ್ದು, ಜಾಸ್ತಿ ಇಲ್ಲ. ನಾವು ಇದಕ್ಕೆ ಬೇಕಾದರೆ ನೀರು ಹಾಕ್ಕೋಬೋದು. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡಬೇಕಿದು, ಬಿಸಿಲೇ ಹಾಕ್ಬಾರ್ದು. ಇದಕ್ಕೆ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತಣ್ಣಗಾಗಿದೆ ನೋಡಿ, ಒಂದು 1/2 ಅವರ್ ಬಿಟ್ಬಿಟ್ಟಿದ್ದೆ. ತಣ್ಣಗಾದರೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಮೊಸರು ತಗೊತಾ ಇದ್ದೀನಿ, ಮಜ್ಜಿಗೆ ಮಾಡ್ಕೊಳ್ಳೋದು. ಮೊಸರು ಹಾಕ್ಬೋದು, ಸ್ವಲ್ಪ ಉಂಡಿಳಿ ಕಾಣಿಸುತ್ತೆ, ಅದಕ್ಕೆ ಸ್ವಲ್ಪ ಹಂಗೆ ಮಜ್ಜಿಗೆ ಥರ ಮಾಡ್ಕೋಬೇಕು. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮೊಸರು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈಗಲೇ ಹಾಕ್ಕೋಬೇಕು, ನಮ್ಗೆ ಎಷ್ಟು ಬೇಕೋ ಗಂಜಿಗೆ ಅಷ್ಟು ನೀರು. ಮತ್ತು ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಸಪ್ಪೆ ಕಾಣಿಸುತ್ತೆ, ಇವಾಗೆ ಹಾಕ್ಕೊಂಡ್ರೆ ಮಜ್ಜಿಗೆ ಜೊತೆಲಿ ಮಿಕ್ಸ್ ಆಗುತ್ತೆ ಅಂತ. ಈಗ ತಣ್ಣಗಾಗಿರೋ ಗಂಜಿದು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡಿ. ಉಪ್ಪು ಬೇಕಾದರೆ ಹಾಕ್ಕೋಬೋದು, ನಾನು ಆವಾಗೇ ಹಾಕಿದ್ನಲ್ಲ ಅದಕ್ಕೆ ತಿರುಗೇನು ಉಪ್ಪು ಹಾಕಲಿಲ್ಲ. ಸ್ವಲ್ಪ ಸಪ್ಪೆನೇ ಇರಲಿ, ಬೇಸಿಗೆ ಟೈಮಲ್ಲಲ್ವ, ಜಾಸ್ತಿ ನೀರು ಕುಡಿಸುತ್ತೆ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ. ಈಗ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಚ್ಚಿಟ್ಕೊಂಡಿರೋದು ಸೌತೆಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕಿನ್ನ ದಾಳಿಂಬ್ರೆ ಇದ್ದಿದ್ರೆ ಚೆನ್ನಾಗಿರೋದು, ಅದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ.
ನಾವು ಅನ್ನದ್ದು ಮೊಸರನ್ನ ಮಾಡ್ತೀವಲ್ಲ ಅದೇ ಥರ ಇದೊಂಚೂರು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆಗೆ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಸಾಸಿವೆ ಸ್ವಲ್ಪ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಆದಮೇಲೆ ಜೀರಿಗೆ ಹಾಕ್ಕೊಂಡು ಮತ್ತು ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟ ಇದಕ್ಕೆ ಬೇಕಾಗಿರೋದು ಒಗ್ಗರಣೆಗೆ. ಸ್ವಲ್ಪ ಹಂಗೆ ಕೆಂಪು ಹಾಕ್ಕೊಳ್ಳೋವರೆಗೂ ಇದು ಮಾಡಿಸ್ಕೋಬೇಕು. ಸಾಕು, ಇಷ್ಟ ಆದರೆ ಸಾಕು, ಜಾಸ್ತಿನೂ ಬೇಡ. ಈಗ ಇದನ್ನು ಮೊಸರು ಇದು ಮಾಡಿದ್ವಲ್ಲ ಗಂಜಿ, ಅದಕ್ಕೆ ಹಾಕ್ಕೊಳ್ಳೋದಷ್ಟೇ. ರೆಡಿ ಆಯಿತು ಬಾರ್ಲಿ ಅಕ್ಕಿ ಗಂಜಿ. ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ ನೋಡಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ತೋರಿಸಿದ್ದೀನಿ. ನಾನು ಯಾವಾಗೂ ಇದೇ ಥರ ಮಾಡೋದು. ಬೇಸಿಗೆ ಬಂದರೆ ಸಾಕು ಜಾಸ್ತಿ ಮಾಡ್ತಾಯಿರ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವರು ಸ್ಪೂನಲ್ಲಿ ತಿಂತಾವ್ರೆ. ನನಗೆ ಸ್ಪೂನಲ್ಲೆಲ್ಲ ಇಷ್ಟ ಆಗೋಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂಚೂರು ಹುಣಸೆ ತೆಗ್ದು ಬೆರೆಸ್ಕೊಂಡು ಸ್ವಲ್ಪನೇ ತಿಂತಾಯಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಆಮೇಲೆ ತಿನ್ನಬೇಕು. ಆ ಥರ ಮಿಕ್ಸ್ ಮಾಡಿದ್ನಲ್ಲ, ಆ ಥರ ಮಿಕ್ಸ್ ಮಾಡಬೇಕು. ಉಪ್ಪಿನಕಾಯಿ ಒಂಚೂರು ತಗೋಬೇಕು. ಈ ಥರ ತಿನ್ನಬೇಕು. ಸ್ಪೂನಲ್ಲೆಲ್ಲ ತಿಂದರೆ ಅಷ್ಟು ಟೇಸ್ಟು ಗೊತ್ತಾಗಲ್ಲ. ನನಗೆ ಇದೇ ಥರ ತಿನ್ನೋದಿಷ್ಟ. ಚೆನ್ನಾಗಿರುತ್ತೆ. ಬೇಸಿಗೆಗೂ ಎಲ್ಲ ಒಳ್ಳೇದಿದು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಎಳ್ಳಿಕಾಯಿ ಉಪ್ಪಿನಕಾಯಿ ಇತ್ತಲ್ಲ, ಎಳ್ಳಿಕಾಯಿ ಉಪ್ಪಿನಕಾಯಿ ಹುಣಸೆ ಸ್ವಲ್ಪ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬರೆಯದೇ ಕುಡಿಬೋದು ಗ್ಲಾಸ್ಗೆ ಹಾಕ್ಕೊಂಡು. ಇನ್ನೊಂಚೂರು ತೆಳ್ಳಗೆ ಮಾಡ್ಕೊಂಡ್ರೆ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು. ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಬೇಸಿಗೆಗೆಲ್ಲ ಒಳ್ಳೇದಿದು. ಬೆಳಗ್ಗೆ ಟಿಫನಿಗೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಮಧ್ಯಾಹ್ನ ಯಾವಾಗಾದರೂ ತೊಗೋಬೋದು. ನಾನು ಬೆಳಗ್ಗೆ ಟಿಫನಿಗೆ ಮಾಡಿದ್ದೀನಿ.